ಬಾಲಕಿ ವೆನೆಲ್ಲಾ ಕೊಲೆ ಪ್ರಕರಣದ ಬೆನ್ನಲ್ಲೇ ಮತ್ತೊಂದು ಮಗುವಿನ ಹತ್ಯೆಯಾಗಿದೆ. ಅದೇ ರೀತಿ ಅನುಮಾನಾಸ್ಪದವಾದಂತಹ ಸಾವಿದು. ಬೆಂಗಳೂರಿನಲ್ಲಿ 2 ವರ್ಷದ ಮಗು ಅನುಮಾನಾಸ್ಪದ ಸಾವಿಗೀಡಾಗಿದೆ. 2 ವರ್ಷದ ಕಾರ್ಲೆಟ್ ಡೈಸಿಯನ್ನ ಕೊಲೆಗೈದಂತಹ ಆರೋಪ ಕೇಳಿ ಬರ್ತಾ ಇದೆ. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಂತಹ ಜೋಡಿ ಮೇಲೆ ಈಗ ಅನುಮಾನ ಹೆಚ್ಚಾಗ್ತಾ ಇದ್ದು, ಬಾಣಸವಾಡಿಯ ಇಂದಿರಾ ಸ್ಟ್ರೀಟ್ನಲ್ಲಿ ಅನುಮಾನಾಸ್ಪದ ಸಾವಾಗಿದೆ. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಂತಹ ಜೇಸನ್ ಆಂಥೋನಿ ಹಾಗೆ ರೋಸ್ಲಿನ್ ಉಸಿರಾಟದ ಸಮಸ್ಯೆಯಿಂದ ಮಗು ಮೃತಪಟ್ಟಿದ್ದಾಗಿ ಇಬ್ಬರು ಹೇಳಿಕೆಯನ್ನು ಕೊಡ್ತಾರೆ. ಸ್ಥಳೀಯ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಮೃತಪಟ್ಟಿದೆ. ಆದರೆ ಈ ಮಗುವಿನ ಸಾವಿನ ಬಗ್ಗೆ ಹಲವು ಅನುಮಾನಗಳು ಕೂಡ ಹುಟ್ಟುಕೊಂಡಿದೆ. ಮಗುವನ್ನ ತಂದೆ ತಾಯಿಯೇ ಇಲ್ಲಿ ಸಾವನ್ನಪ್ಪಿರಬಹುದು ಅಂತ ಕೂಡ ಶಂಕಿಸಲಾಗ್ತಾ ಇದ್ದು, ತನಿಖೆ ಕೂಡ ಈಗ ಮತ್ತಷ್ಟು ತೀವ್ರವಾಗ್ತಾ ಇದೆ. ಇನ್ನು ಈ ಅನುಮಾನ ಮೂಡೋದಕ್ಕೆ ಕಾರಣ ಮಗುವಿನ ಸಾವಿಗೆ ಟ್ವಿಸ್ಟ್ ಕೊಟ್ಟದ್ದು ಆ ರೋಸ್ಲಿನ್ನ ಸ್ನೇಹಿತೆ. ಕಾರ್ಲೆಟ್ ಸಾವಿನ ಬಗ್ಗೆ ದಂಪತಿ ಸ್ನೇಹಿತೆಗೆ ದೂರು ಕೊಡ್ತಾರೆ. ಆ ಮಗುವಿಗೆ ತಾಯಿ ಹೊಡಿತಾ ಇದ್ರು, ನಾನು ನೋಡಿದ್ದೆ, ಮಗುವಿನ ಮೈ ಮೇಲೆಲ್ಲ ಕೆಲವು ಕಡೆ ಗಾಯದ ಗುರುತು ಕೂಡ ಪತ್ತೆಯಾಗಿದೆ ಅಂತ ಕಾರ್ಲೆಟ್ ಅಂದ್ರೆ ಆ ಮಗುವಿನ ಸಾವಿನ ಬಗ್ಗೆ ಆ ಸ್ನೇಹಿತೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಂತ ನಾನು ಮನೆಗೆ ಹೋಗಿದ್ದೀನಿ, ಊಟ ಎತ್ಕೊಂಡು ಬರೋಕೆ ಅವ್ರು ಏನು ಹೇಳಿದ್ದಾರೆ ಅಂತ, ಮಗುಗೆ ವೀಸಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರು ನನಗೆ. ಫಸ್ಟ್ ಆ ಮಗು ಹುಟ್ಟುವಾಗ ಅವನಿಗೆ ಬ್ರೀದಿಂಗ್ ಟೆಕಿಪ್ನಿಯಾ ಇದೆ. ಆ ಮಗುಗೆ ಹುಟ್ಟುವಾಗನೇ ಬ್ರೀದಿಂಗ್ ಟೆಕಿಪ್ನಿಯಾ ಇತ್ತು ಮಗುಗೆ. ಆಮೇಲೆ ಹಾಸ್ಪಿಟಲ್ನಲ್ಲಿ ಅದು ಹುಟ್ಟುವಾಗ ಡಾಕ್ಟರ್ ಅಡ್ಮಿಟ್ ಮಾಡಿದ್ದಾರೆ NICU ಅಲ್ಲಿ. 23 ಡೇಸ್ಗೆ NUCIನಲ್ಲಿ ಇತ್ತು ಮಗು ಅಲ್ಲೇ ಇತ್ತು. ತರ್ಕೊಂಡು ಬರುವಾಗ ಇವ್ರ ಮನೆಯಿಂದ ಯಾರೂ ಬಂದಿಲ್ಲ. ಹುಡುಗಿನ ಬೇಡ ಮಗುನ ಬೇಡ ಅಂತ ಹೇಳಿದ್ರು ಅವ್ರ ಮನೆಯಿಂದ. ಆಮೇಲೆ ಸಡನ್ ಆ ಹುಡುಗಿಗೆ ಹೋಮ್ ಸಿಕ್ಕಾಯ್ತು. ಹೋಮ್ ಸಿಕ್ಕಾಗುವಾಗ ಅವ್ರಿಗೆ ಕೇಳಿದೆ, ನಮ್ಮ ಅಪ್ಪನ ನೋಡಬೇಕು, ಮಗುನ ತೋರಿಸ್ಬೇಕು ಮನೆಯಲ್ಲಿ, ಓಕೆ ಬನ್ನಿ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಫಸ್ಟ್ ಮನೆ ಇದ್ದಿದ್ದು ಆಯಿಲ್ ಮಿಲ್ ರೋಡಿಂದ ಅವ್ರ ಅಪ್ಪ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಬಿಟ್ಟು ಅಲ್ಲಿಂದ ಅವರು ತಿರ್ಗಾ ಫಸ್ಟ್ ಟೈಮು ಕಂಪ್ಲೇಂಟ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟ ಮಗುನ. ಆಮೇಲೆ ನಾನು ಮನೆಗೆ ಹೋಗಿದ್ದೀನಿ ಸರ್, ಕಾಸು ಎತ್ಕೊಂಡು ಬರೋಕ್ಕೆ, ಊಟ ಎತ್ಕೊಂಡು ಬರೋಕ್ಕೆ. ನಮ್ಮ ಅಪ್ಪಗೆ ಸ್ಟ್ರೋಕ್ ಇದೆ, ಅವ್ನಿಗೆ ಒಡಂಬ ಸರಿಲ್ಲ ಅಂತ ನಾನು ಹೋಗಿದ್ದೀನಿ ನಮ್ಮ ಅಪ್ಪನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೆ. ಸಡ್ನ ನೇಬರ್ಸ್ ಫೋನ್ ಮಾಡಿಬಿಟ್ಟು ನಿಮ್ಮ ಮಗುಗೆ ಬ್ರೆತ್ಲೆಸ್ ಇಲ್ಲ, ಬೇಗ ಬನ್ನಿ ಅಂತ ಹೇಳಿದ್ರು. ಹೋಗ್ಬಿಟ್ಟು ನೋಡಿದರೆ ಸಿಸ್ಟರ್ ಡಾಕ್ಟರ್ ಎಲ್ಲ ಹೇಳಿದ್ರು ಅದು ಫುಡ್ ಏನೋ ಸ್ಟಕ್ ಆಯ್ತಾ ಅಂತ, ಫುಡ್ ಪೈಪಲ್ಲಿ ಏರ್ ಪೈಪಲ್ಲಿ, ಅದರಿಂದ ತೀರೋಗ್ಬಿಟ್ಟಿದ್ದು ಮಗ ಅಂತ ಹೇಳಿದ್ರು ನಮಗೆ. ನಾನು ನಿನ್ನೆ ಏನೋ ಮಾಡಿಲ್ಲ, ಸುಟ್ಟಿದ್ ಮಾರ್ಕ್ಸ್ ಅದ್ ಬಂದ್ಬಿಟ್ಟು ಹಾಟ್ ವಾಟರ್ ಬ್ಯಾಗು. ಅವ್ರ ಮಮ್ಮಿ ದೋಸೆ ಕರಂಡಿ ಎತ್ಕೊಂಡು ಒದ್ದಿದ್ದು ಕೈಗೆ, ನರ್ವ್ಗೆ ಪ್ರಾಬ್ಲಮ್ ಆಯ್ತು. ಡಾಕ್ಟರ್ಗೆ ಕರ್ಕೊಂಡೋಗಿ ತೋರಿಸಿದೀವಿ ಆಕಾಶ್ ಹಾಸ್ಪಿಟಲ್ ದೇವನಹಳ್ಳಿಯಲ್ಲಿ. ಈ ತರ ಒದ್ದಿದ್ದಾರೆ, ನೋಡ್ಕೊಳ್ಳಿ ಪ್ರಾಬ್ಲಮ್ ಇದೆ ಅಂತ. ಕೋಲ್ಡ್ ಕಂಪ್ರೆಷನ್ ಹಾಟ್ ಕಂಪ್ರೆಷನ್ ಇಟ್ಕೊಳ್ಳಿ ಅಂತ ಹೇಳಿದ್ರು ಅವರು. ಅದು ಇಡುವಾಗ ತುಂಬಾ ಬಿಸಿ ಹಾಕಿದ್ದಾರೆ ಅವ್ರು ಹಾಟ್ ವಾಟರ್ ಬ್ಯಾಗು ಎಲೆಕ್ಟ್ರಿಕ್ದು, ಅದರಿಂದ ಕೈ ಫುಲ್ ಬರ್ನ್ ಆಯ್ತು. What happened to my baby? She was not keeping well and she had this breathing issue. So this my husband's girlfriend, what she has done, she said, I will help you out how to cure this child. We had that mask also. So she was like, don't need, because 5 years you should not give, within 5 years you can't give that ventilation mask and all. So I will help you out and put the hot water, you boil in hot water, I'll put that Vicks, baby's Vicks, okay. I was like, okay fine. She has done that. Then after she is like, again second time baby was not, she is getting scared because she does know what